ನಮಸ್ಕಾರ ವೀಕ್ಷಕರೇ. ಇಂದು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ದ್ವೀಪ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂದರೆ ಅದೇ ಗ್ರೀನ್ಲ್ಯಾಂಡ್. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದ ಅತಿ ದೊಡ್ಡ ದ್ವೀಪವಾದ ಗ್ರೀನ್ಲ್ಯಾಂಡನ್ನು ತಮಗೆ ಮಾರಿ ಅಂತ ಡೆನ್ಮಾರ್ಕ್ ದೇಶಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೇಳಲು ವಿಚಿತ್ರ ಅನಿಸುತ್ತೆ, ಆದರೆ ಇದರ ಹಿಂದೆ ದೊಡ್ಡ ರಾಜಕೀಯ ಮತ್ತು ಆರ್ಥಿಕ ಲೆಕ್ಕಾಚಾರ ಇದೆ. ಇಂದು ಈ ವರದಿಯಲ್ಲಿ ನಾವು ಗ್ರೀನ್ಲ್ಯಾಂಡ್ ವಿವಾದ ಮತ್ತು ಇದರಿಂದ ಜಗತ್ತಿನ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತ ತಿಳಿಯೋಣ. ಮೊದಲನೇದಾಗಿ, ಟ್ರಂಪ್ ಅವರಿಗೆ ಗ್ರೀನ್ಲ್ಯಾಂಡ್ ಏನಕ್ಕೆ ಬೇಕು? ಇದು ಕೇವಲ ಮಂಜುಗಡ್ಡೆಯಿಂದ ಕೂಡಿದ ದ್ವೀಪ ಅಲ್ಲ. ಗ್ರೀನ್ಲ್ಯಾಂಡ್ನಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳಿವೆ. ಇಲ್ಲಿ ತೈಲ, ನೈಸರ್ಗಿಕ ಅನಿಲ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಬಳಸುವ ರೇರ್ ಅರ್ತ್ ಮೆಟಲ್ಸ್ ಗಣಿಗಾರಿಕೆಗೆ ಭಾರಿ ಅವಕಾಶವಿದೆ. ಎರಡನೆಯದಾಗಿ, ರಕ್ಷಣೆ. ಹೌದು, ರಷ್ಯಾ ಮತ್ತು ಚೀನಾ ಆರ್ಕ್ಟಿಕ್ ಪ್ರದೇಶದಲ್ಲಿ ತಮ್ಮ ಪ್ರಭಾವ ಹೆಚ್ಚಿಸುತ್ತದೆ. ಅಮೆರಿಕಕ್ಕೆ ತನ್ನ ರಕ್ಷಣಾ ದೃಷ್ಟಿಯಿಂದ ಗ್ರೀನ್ಲ್ಯಾಂಡ್ ಒಂದು ಆಯಕಟ್ಟಿನ ಜಾಗ ಆಗಿದೆ. ಇದೇ ಕಾರಣಕ್ಕೆ ಟ್ರಂಪ್ ಇದನ್ನು ಕೂಡ ಖರೀದಿಸಲು ಬಯಸುತ್ತಿದ್ದಾರೆ. ಆದರೆ ಡೆನ್ಮಾರ್ಕ್ ಈ ದ್ವೀಪವನ್ನು ಮಾರಾಟ ಮಾಡಲು ಸಿದ್ಧ ಇಲ್ಲ. ಇದರಿಂದ ಕೆರಳಿದ ಟ್ರಂಪ್ ಈಗ ಟ್ಯಾರಿಫ್ ಅನ್ನು ಅಸ್ತ್ರವಾಗಿ ಬಳಸುತ್ತಿದ್ದಾರೆ. ಡೆನ್ಮಾರ್ಕ್ ಜೊತೆಗೆ ನಿಂತಿರುವ ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ ಸೇರಿದಂತೆ 8 ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಟ್ರಂಪ್ ಭಾರೀ ತೆರಿಗೆ ವಿಧಿಸಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಆ ದೇಶಗಳಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಬೆಲೆ ಏರಿಕೆಯಾಗುವಂತೆ ಅವರು ಮಾಡಿದ್ದಾರೆ. ಫೆಬ್ರವರಿಯಿಂದ 10% ಮತ್ತು ಜೂನ್ ವೇಳೆಗೆ 25% ತೆರಿಗೆ ವಿಧಿಸುವುದಾಗಿ ಅವರು ಘೋಷಿಸಿದ್ದಾರೆ. ನಮಗೆ ಗ್ರೀನ್ಲ್ಯಾಂಡ್ ಸಿಗುವವರೆಗೆ ಈ ತೆರಿಗೆ ಮುಂದುವರಿಯುತ್ತದೆ ಎಂಬುದು ಅವರ ನೇರ ಸಂದೇಶ. ಈಗ ಯುರೋಪಿಯನ್ ಒಕ್ಕೂಟ ಸುಮ್ಮನೆ ಕುಳಿತಿಲ್ಲ. ಟ್ರಂಪ್ ಅವರ ಈ ನಡೆಯನ್ನು ಅವರು ಆರ್ಥಿಕ ಬೆದರಿಕೆಯಿಂದ ಕರೆದಿದ್ದು, ಅಮೆರಿಕದ ಟೆಕ್ ದೈತ್ಯ ಕಂಪನಿಗಳಾದ ಗೂಗಲ್, ಮೆಟಾ, ಆಪಲ್ ಮೇಲೆ ನಿರ್ಬಂಧ ಹೇರುವ ಮೂಲಕ ಅಥವಾ ಅಮೆರಿಕದ ಉತ್ಪನ್ನಗಳ ಮೇಲೆ ತಾವು ತೆರಿಗೆ ವಿಧಿಸುವ ಮೂಲಕ ಸೇಡು ತೀರಿಸಿಕೊಳ್ಳಲು ಯುರೋಪ್ ಸಿದ್ಧತೆ ನಡೆಸುತ್ತಿದೆ. ಇದನ್ನು ರಾಜತಾಂತ್ರಿಕ ಭಾಷೆಯಲ್ಲಿ ಆಂಟಿ-ಕೋಷನ್ ಇನ್ಸ್ಟ್ರೂಮೆಂಟ್ ಅಂತ ಕರೀತಾರೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬೀಳುವ ಆತಂಕ ಎದುರಾಗಿದೆ. ಈ ಸಂಘರ್ಷ ಕೇವಲ 2 ದೇಶಗಳ ನಡುವಿನದ್ದಲ್ಲ. ಅಮೆರಿಕ ಮತ್ತು ಯುರೋಪ್ ನಡುವಿನ ಈ ವ್ಯಾಪಾರ ಯುದ್ಧದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಏರಿಕೆಯಾಗಬಹುದು. ಗ್ರೀನ್ಲ್ಯಾಂಡ್ ಎಂಬ ಸಾರ್ವಭೌಮ ಪ್ರದೇಶವನ್ನು ಕೇವಲ ರಿಯಲ್ ಎಸ್ಟೇಟ್ ವ್ಯವಹಾರದಂತೆ ನೋಡುವುದು ಎಷ್ಟು ಸರಿ ಎಂಬ ನೈತಿಕ ಪ್ರಶ್ನೆಯೂ ಕೂಡ ಎದ್ದಿದೆ. ಕೊನೆಯದಾಗಿ, ಟ್ರಂಪ್ ಅವರ ಈ ಅಮೆರಿಕ ಫಸ್ಟ್ ನೀತಿ ಜಗತ್ತನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದೆಯೇ ಅಥವಾ ಆರ್ಥಿಕ ಬಿಕ್ಕಟ್ಟಿಗೆ ದೂಡುತ್ತಿದೆಯೇ? ಈ ಪ್ರಶ್ನೆಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.